ಮಾಡಿದ್ದೀನಿ ಆದೇಶ ತಗೊಳ್ಳಿ. ಕಾಪಿ ಬೇಕಿತ್ತು ತಗೊಳ್ಳಿ, ಆದೇಶ ಮಾಡಿದ್ದೀನಿ ತಗೊಳ್ಳಿ. ಸರ್ಟಿಫೈಡ್ ಅರ್ಜಿ ಹಾಕೊಳ್ಳಿ, ಹಾಕಿ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ಸರ್ಟಿಫೈಡ್ ಕಾಪಿ ಕೊಡಿಸ್ತೀನಿ. ಚಲಾಯಿಸೋದಕ್ಕಲ್ಲ, ದಲಿತರನ್ನ ಒಕ್ಕಲಿಸೋದಕ್ಕೆ ಬಂದಿರೋದ್ ನೀವು. ಯಾರು ಒಕ್ಕಲಿಸಿಲ್ಲ, ಯಾರು ಗೌರವ ಕೊಡೋದು ಬೇಡವಾ? ಏನು ಶಿವರ ಎರಡು ಕಂತು ಕೊಟ್ಟೈತೆ, ಎಲ್ಲ ಕೊಟ್ಟೈತೆ ಸರ್. ಇವಾಗ ಊರಲ್ಲಿ ಹಂಗೆ ಹಿಂಗಾಗಿ ಯಾವನ ಕೆಲ್ಸಕ್ಕೆ ಬಂದಿದ್ದನು ಇವ್ರಿಗೆ ಹತ್ರ ಜೊತೆನಾಗ ಚೆನ್ನಾಗಿದ್ದು. ಇವಾಗ ಏನೋ ಅವ್ರಿಗೆ ಇವ್ರ ಜಗಳ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರು ನೆನ್ನೆಗೆ ಮೊನ್ನೆ ಕಟ್ಟಿರೋದಲ್ಲ. ಇನ್ನು ಮೊದಲಿಂದ ನನಗೆ ಗುಡಿಸ್ಲಿದೆ, ಆ ಗುಡಿಸ್ಲನ್ನ ಕಿತ್ತು ಈಗ ಸುಮಾರು ವರ್ಷಗಳಿಂದ ಕಲ್ ಕೆಲಸ ಮಾಡ್ಕೊಂಡಿರೋದಲ್ಲ ಬಡವರಿಗೆಲ್ಲ. ಪಂಚಾಯತಿನಲ್ಲಿ ಗ್ರಾಮ ಸಭೆಯಲ್ಲಿ ಮಿಕ್ಸ್ ಆಗಿ ಎಲ್ಲ ಇದಾಗಿ ಇವ್ರಿಗೆಲ್ಲ ಮನೆ ಕೊಡಬೇಕು ಅಂತ ಹೇಳಿ ಇದೆಲ್ಲ ಇದಾಗಿ ಅವ್ರಿಗೆ 2 ಕಂತು ದುಡ್ಡು ಕೊಟ್ಟು ಮತ್ತೆ ಡಬಲೇಷನ್ ಮಾಡಕ್ ಬಂದ್ರೆ ಹೆಂಗಪ್ಪ? ದಯವಿಟ್ಟು ಹಂಗೆಲ್ಲ ಇದು ಮಾಡಕ್ ಹೋಗ್ಬೇಡಿ. ಇದು ಯಾಕಂದ್ರೆ ಸರೋಗಲ್ಲ, ನಾವು ಹಿಂಗೆಲ್ಲ ಬಿಡಕ್ ಬರಲ್ಲ. ಸರ್ಕಾರಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದೀರಿ, ಇನ್ನೇನು MLA ಅವರು ಲೇಔಟಲ್ಲಿ ಬಂದು ಮನೆಗಳು ಕಟ್ಕೊಬೇಕೆ ನಾವು? ಆಯ್ತು ಕೊಡ್ರಿ. ಹಲೋ ನಮಸ್ಕಾರ, ಏನು ಸರ್? ಹಾಂ ಸರ್ಕಾರಿ ಇದೆ. ದೇವಸ್ಥಾನದಲ್ಲಿ ಬ್ರಾಹ್ಮಣರು ಕಟ್ಕೊಂಡಿರೋ ಮನೆಗಳು ಇವತ್ತು ಕಟ್ಟಿ ಅವ್ರು ಪೂಜೆ ಸಲ್ಲಿಸಬೇಕು ಅಂತ KM ಕೃಷ್ಣಾರೆಡ್ಡಿಯವರಿಂದ ಕಟ್ಕೊಟ್ಟಿರೋ ಮನೆಗಳನ್ನ ದಬ್ಬಾಕಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಡವ್ರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗಳು ಕೊಡ್ತೀನಿ ಅಂತೆಲ್ಲ ದಬ್ಬಾಗ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇಲ್ಲಿ ಇರೋ ಬಿಲ್ಡಿಂಗ್ ದಬ್ಬಾಗ್ತಾ ಇದ್ದಾರೆ. ಹೊಸದಾಗಿ ಬಿಲ್ಡಿಂಗ್ ಕಟ್ತಾರೆ. ಯಾತಕ್ಕೋಸ್ಕರ ಇದು? ಸ್ವಂತ ನಾವೇ ಅಲ್ಲ ಕಾಂಟ್ರಾಕ್ಟ್, ನಾವು ಯಾರಿಗೂ ಕೊಡಲ್ಲ, ಸ್ವಂತ ನಾವೇ ಮಾಡ್ತೀವಿ. 50%, 70%, 50% ಸಿಗ್ತದೆ ನಮ್ಗೆ, ಬಿಲ್ಲಲ್ಲಿ ಹಂಗೆ ಕೊಡ್ತಾರೆ. ಇದೇನಾ ರಾಜಕಾರಣ ಮಾಡೋದು? ಇಲ್ಲಿ ಬಡವರು ಮನೆಗಳು ಕಟ್ಕೊಂಡಿರೋ ಮನೆಗಳು PD ಖಾತೆ ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು 2 ಕಂತು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಸರ್ವೆ ನಂಬರಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94CC ಆಕ್ಟಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಸರ್ಕಾರದಲ್ಲೇ ಇದೆ, ಆಕ್ಟಲ್ಲಿ ಬಳಸ್ಕೊಳ್ರಿ. ಆ ಮನೆಗಳೋಗಿ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು, ಇಲ್ಲಿರುವಂಥ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ, ಬಡವ್ರ ಮನೆಗಳನ್ನ ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ ಇವತ್ತು ಇಬ್ಬರು ಗಂಡ ಹೆಂಡತಿ ಮಕ್ಕಳು ಬಂಡೆ ಹೊಡೆದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಂತು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಇದು ಯಾವ ನ್ಯಾಯ ಇದು? ಇದೇನು ಆಡಳಿತ? ನೀವು ಆಡಳಿತ ಕೊಡಕ್ಕೆ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡಕ್ಕೆ ಬಂದಿದ್ದೀರಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವು ಜಾಸ್ತಿ ನಡೀತಾ ಇದ್ದಾವೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋತಾವ ಅಗಲೀಕರಣ ಹಾಕ್ಬಿಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಬಿಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೀನಿ. ನಿನ್ನ ಅಂಗಡಿಲಿ ಇರೋತಾವ 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದುಡ್ಡು. ಇವತ್ತು ನಿಮ್ ಕಾಂಪ್ಲೆಕ್ಸ್ ಇರೋದು ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀರಿ. ಇವತ್ತು ನಿಮ್ದೊಂದು ಅಡಿ ಹೋಗ್ಕೊಡ್ದು ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ದಿದ್ರೆ ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂತ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೆ ಮುಂದೆ ಧರಣಿ, DCO ಅವರು ಕೈಗೊಂಬೆ ಹೇಳ್ದಂಗೆ, DCO ಅವರೇ ಆಗಲಿ ಈ ನಮ್ಮ ಜಿಲ್ಲೆಯಲ್ಲಿರೋರು ಅವ್ರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರ. ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಬೇಕು. ಮುಂದೆ ನಿಮ್ಮ ಮೇಲೆ ಬರುವಂತದ್ದಿದೆ. ಬಡವರು ಮೋಸ ಮಾಡಕ್ ಹೋಗ್ಬೇಡ್ರಿ. ಅವ್ರ ಕಷ್ಟ ಬಿದ್ದು ರೂಪಾಯಿ ಕಲ್ಲು ಹೊಡೆದು ಬಂಡಿಗಳಾಗಿ ಹೊಡೆದಿರೋ ದುಡ್ಡು ಕಟ್ಟಿರೋ ಮನೆಗಳನ್ನ ದಬ್ತಾ ಇದ್ದೀರಿ ನೀವು. 2 ಕಂತು ಸರ್ಕಾರದಿಂದ ಕೊಟ್ಟಿರೋ ಕಂತು ನಿಮ್ಗೆ ಎಷ್ಟು ಧೈರ್ಯ? ನಿಮ್ಗೆ ಆ ದುಡ್ಡು ಕಟ್ಟೋರು ಯಾರು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ರಾಜ್ಯ ಸರ್ಕಾರಗಳು ಕೊಡ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ದುಡ್ಡುಗಳು ಎಲ್ಲ ಬಡವರ ಟ್ಯಾಕ್ಸ್ ಇಂದ ಇವತ್ತು ದುಡ್ಡು ಕಟ್ತಾ ಇರೋದು. ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜಕೀಯ ಉಪಯೋಗಿಸ್ಕೊಂಬೇಡ್ರಿ. ಬಡವರಾಗ
ಶ್ರೀಮಂತರ ಮೇಲೆ ಬನ್ನಿ. ರಾಜಕೀಯದವ್ರ ಮೇಲೆ ರಾಜಕೀಯ ಸಾಕ್ರಿ. ನೀವು ಕಾಂಗ್ರೆಸ್, ನಾವು BJP ದಳ ಅವ್ರ ಮೇಲೆ ಸಾಕ್ಸ್ರಿ. ರಾಜಕೀಯ ಮಾಡಿ ತೋರಿಸ್ರಿ ಕೆಲಸ. ಬಡವ್ರ ಮೇಲೆ ರಾಜಕೀಯ ಮಾಡಿದ್ದಾರೆ. ಇದೇನ್ರಿ ರಾಜಕೀಯ? ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದಿರೋದು. ಇದನ್ನ ಫಸ್ಟು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ, ಇಲ್ಲ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ಗಾಂಧಿ ಆಡ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಈ ಬಡವರಿಗೆ ಶೋಷಣೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಂತ, ಮುಂದೆ ನಮ್ಮ MP ಅವರು ನಮ್ಮ ನರೇಂದ್ರ ಮೋದಿಯವರ ನೆಚ್ಚಿನ ಅವರ ಸಾಧನೆಗಳು, BJP ಸರ್ಕಾರ ಮಾಡಿದಂಥ ಸಾಧನೆಗಳು, ಅವರಿದ್ದಾಗ ಮಾಡಿದಂಥ ಸಾಧನೆಗಳು ಹೇಳ್ತಾರೆ. ದಯವಿಟ್ಟು ಎಲ್ಲ BJPಯಲ್ಲಿ ಆಗಿರುವಂಥ ಸಾಧನೆಗಳನ್ನ ಕೇಳಬೇಕು. ಇವನ್ನೊಂದು 2 ಮಾತುಗಳು ಮುಗಿಸ್ತೇನೆ.